ಮಾಸ್ಟರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಚೆನ್ನಾಗಿದೆ. ನನಗೆ ಸಿನಿಮಾಕ್ಕೆ ನಾವು ಕ್ರಿಕೆಟ್ ಟೀಮ್ ಅನ್ನಿಸ್ತು. ನಾವು LCC ಆಲ್ಮೋಸ್ಟ್ ಎಲ್ಲ ನಮ್ಮ ಹುಡುಗರನ್ನ ಹಾಕೊಂಡಿದ್ದು ಭಾಳ ಖುಷಿ ಆಯಿತು ಮಾಸ್ಟರ್. ಯಾಕಂದ್ರೆ ನಮ್ಮ ಹುಡುಗರಿಗೆ ಚಾನ್ಸ್ ಕೊಟ್ಟಿದ್ದೀರಿ, ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಫಾರ್ ದ್ಯಾಟ್. ನಾನು ಅತಿ ಸಲ ಅದೇ ಹೇಳೋದು, ಎಲ್ಲರೂ ಸಿನಿಮಾ ಮಾಡ್ತಾಯಿದ್ದಾರೆ, ಎಲ್ಲರಿಗೂ ನಮ್ಮ LCC ಅವಕಾಶ ಕೊಡಿ ಅಂತ. ಸೊ ನೀವು ಕೊಟ್ಟಿದ್ದೀರಿ. ಆ್ಯಂಡ್ ಟ್ರೈಲರ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಮಾಸ್ಟರ್ ಅಂದರೆ ಆ್ಯಕ್ಷನು, ಆ್ಯಕ್ಷನ್ ಅಂದರೆ ಮಾಸ್ಟ್ರು. ಸೊ ಈ ಸಿನಿಮಾದ ತುಂಬ ಚೆನ್ನಾಗಿ ಆ್ಯಕ್ಷನ್ ಮಾಡಿದೆ ಅಂತ ಅನಿಸುತ್ತೆ. ನಾನು ಕುತೂಹಲದಿಂದ ಈ ಸಿನಿಮಾ ನೋಡಬೇಕು ಅಂತ ನನಗೂ ಭಾಳ ಆಸೆ ಆಗ್ತಾಯಿದೆ. ಸೊ ರಿಲೀಸ್ ಯಾವಾಗ ಮಾಸ್ಟರ್ ಇದು? ಈ ವೀಕಲ್ಲಿ. ಸೊ ಶಾರ್ಟ್ಲಿ. ಓಕೆ. ಸೊ ನಾವು ಕಾಯ್ತಾಯಿದ್ದೀವಿ, ಇಡೀ ನಮ್ಮ LCC ಟೀಮು ಕಾಯ್ತಾಯಿದೆ. ಆ್ಯಂಡ್ ತಾವುಗಳೆಲ್ಲ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಮಾಸ್ಟರ್, ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಆ್ಯಂಡ್ ಅಭಯ್ ಎಲ್ಲಿದ್ದೀರಿ? ಅಭಯ್ ಅವರು ಉತ್ತರ ಕನ್ನಡದವರೇ, ನಾನು ಉತ್ತರ ಕರ್ನಾಟಕದವನೇ. ಸೊ ಹಿಂಗೆ ನಮ್ಮದು ಅವ್ರದ್ದು ಕಾಂಬಿನೇಷನ್ನು ಕ್ರಿಕೆಟರೇ ನಮ್ಗೆ ಭಾಳ ಪರಿಚಯ ಆಗಿದೆ ಅನ್ಸುತ್ತಲ್ಲ. ಸೊ ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ. ಆ್ಯಂಡ್ ಕ್ವೀನ್, ಕ್ಲಾಸಿಕ್ ಕ್ವೀನ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. You are like that, you deserve it actually. Okay, for the entire team, all the best. Thank you. ಥ್ಯಾಂಕ್ ಯು ರವಿಚೇತನ್ ಸರ್, ಧನ್ಯವಾದಗಳು ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹೆಸರು ಸಿನಿಮಾ ಎರಡರಲ್ಲೂ ವಿಕ್ಟ್ರಿ ಇರುವಂತಹ ವಿಕ್ಟ್ರಿ ವಾಸು ಸರ್ ಆನ್ ಸ್ಟೇಜ್ ಪ್ಲೀಸ್. ವಿಕ್ಟ್ರಿ ವಾಸು ಸರ್, ಹೇಗೆ ಅನ್ನಿಸ್ತು ಮಾಸ್ಟರ್ ಸಿನಿಮಾ? ಆಲ್ಮೋಸ್ಟ್ 15 ವರ್ಷ ಆದಮೇಲೆ ಡೈರೆಕ್ಷನ್ ಮಾಡಿದ್ದಾರೆ ಡೆಡ್ಲಿ ಕಿಲ್ಲರ್. ಬಂದಿರತಕ್ಕಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಡೆಡ್ಲಿ ಕಿಲ್ಲರ್ ಟೈಟ್ಲಿ ಒಂಥರ ಸೌಂಡಿಂಗು. ಮೊದಲನೇದಾಗಿ ನಾನು ಮಾಸ್ಟರ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರದ್ದು ಫಸ್ಟ್ ಪಿಕ್ಚರು ಆ್ಯಕ್ಷನ್ ಮಾಸ್ಟ್ರಾಗಿ ನರಸಿಂಹ ಅಂತ ಪಿಕ್ಚರ್ ಮಾಡಿದ್ರು. ನಮ್ಮ ಕೆ ಪ್ರಭಾಕರ್ ಅವರ ಪ್ರೊಡ್ಯೂಸ್ ಮಾಡಿದ್ರು, ಸಾಯಿ ಪ್ರಕಾಶ್ ಡೈರೆಕ್ಟ್ ಮಾಡಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಮಾಸ್ಟರ್ ನೋಡ್ಕೊಂಬಂದಿದ್ದೀನಿ. ಸುಮಾರು 38-40 ವರ್ಷ ಒಂದು ಸುದೀರ್ಘ ಪಯಣ. ನಾನು ಅವಾಗ ಕೋ ಡೈರೆಕ್ಟರ್ ಆಗಿದೆ. ಆಫ್ಟರ್ ಇಲ್ಲಿವರೆಗೂ ನೋಡ್ಕೊಂಬಂತಾ ಇದ್ದೀನಿ. ಒಂದು ಖುಷಿ ಏನಂದರೆ ಮಾಸ್ಟರ್ ಏನೇ ಮಾಡಿದ್ರು ಒಂದು ಸಿನ್ಸಿಯರ್, ಆನೆಸ್ಟು, ಒಂದು ಡಿಸಿಪ್ಲಿನ್ಡಾಗಿ ಪ್ರತಿಯೊಂದು ಸಿನಿಮಾನು ಮಾಡ್ತಾರೆ. ಅದೇ ರೀತಿ ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಅದೇ ರೀತಿ ಮಾಡಿದ್ದಾರೆ ಅಂತಾರೆ. ಅವ್ರು ಕಟ್ಟಿಂಗ್ ಹೆಂಗಿರ್ತಾರೆ ಅಂತ ಅಂದರೆ ಒಂದು ತುಣುಕು, ಎಲ್ಲಿ ಕಟ್ ಮಾಡ್ತಾರೆ, ಏನು ಮಾಡ್ತಾರೆ, ಏನು ಗೇಜ್ ಮಾಡೋಕ್ಕಾಗಲ್ಲ. ಯಾಕೆ ನಾನು ನೋಡಿ ಸುಮ್ಮನೆ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಮಾಸ್ಟ್ರು. ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ ಅನಿಸುತ್ತೆ ನನಗೆ. ಎಷ್ಟೋ ಚಿತ್ರಗಳನ್ನ ಕನ್ನಡ ಪ್ರೇಕ್ಷಕರು ಒಂದು ಒಳ್ಳೆ ಚಿತ್ರಗಳನ್ನ ನೋಡಿ ಆರೈಸಿದ್ದಾರೆ. ಅದೇ ರೀತಿ ಈ ಚಿತ್ರನೂ ಆರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಜೊತೆಗೆ ನಮ್ಮ ಚಿತ್ರ ಹೀರೋ ಅಭಯ್ ಅವ್ರಿಗೆ ಒಳ್ಳೇದಾಗಲಿ, ಮಾಸ್ಟರ್ ನಿಮ್ಗೆ ಒಳ್ಳೇದಾಗಲಿ. ಈ ಸಿನಿಮಾ ಒಂದು ದುಡ್ಡು ಮಾಡಿ ಇದೇ ಪ್ರೊಡಕ್ಷನ್ ಇನ್ನೂ 10 ಕನ್ನಡ ಸಿನಿಮಾಗಳು ಬರಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್. ಥ್ಯಾಂಕ್ ಯು ವಿಕ್ಟ್ರಿ ವಾಸು ಸರ್, ಧನ್ಯವಾದಗಳನ್ನು ಸಲ್ಲಿಸ್ತಾ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಿರ್ಮಾಪಕರು ರಮೇಶ್ ಕಶ್ಯಪ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಸೊ ಇವತ್ತು ಸರ್ ಹೇಳ್ದಂಗೆ ಥ್ರಿಲ್ಲರ್ ಮಂಜು ಸರ್ ಡೈರೆಕ್ಷನ್ ಮಾಡ್ತಾರೆ ಅಂದರೆ ಏನೋ ಒಂದು ವಿಶೇಷತೆ ಇರುತ್ತೆ. ನನ್ನ ನಾಯಕ ನಟ ಅಭಯ್ ವೀರ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಹೇಳಿದ್ರು, ಈ ಒಂದು 5-6 ವರ್ಷಗಳಲ್ಲಿ ಈ ರೀತಿಯ ಕಥಾ ಎಳೆ ಸಿನಿಮಾ ಬಂದೇ ಇಲ್ಲ ಅಂತ. ಅವ್ರ ಕತೆ ಎಳೆನ ಬಿಟ್ಕೊಡ್ಲೇ ಇಲ್ಲ, ಬರೀ ಸಸ್ಪೆನ್ಸ್ ಥ್ರಿಲ್ಲರ್, ಸಣ್ಣ ಹಾರರ್ ಟಚ್ ಸಿನಿಮಾ ಅಂತ ಅಷ್ಟೇ ಹೇಳಿದ್ದಾರೆ. ಸರ್ ಟ್ರೈಲರ್ ನೋಡಿದ್ರಿ, ನಿಮಗೆ ಹೇಗೆ ಅನ್ನಿಸ್ತು ರಮೇಶ್ ಸರ್? ಎಲ್ರಿಗೂ ನಮಸ್ಕಾರ. ಟ್ರೈಲರು ಇವಾಗ ಹೊಸ ಹೀರೋ ಮಾಡಿದ್ರು, ಒಂದು ಎಕ್ಸ್ಪೀರಿಯನ್ಸ್ ಹೀರೋ ಮಾಡ್ದಂಗೆ ನಮ್ಮ ಥ್ರಿಲ್ಲರ್ ಮಂಜೂರು ಅವರು ಕೆಲಸ ತೆಗೆದಿದ್ದಾರೆ. ಟ್ರೈಲರ್ ತುಂಬ ಚೆನ್ನಾಗಿದೆ. ಈ ಚಿತ್ರಕ್ಕೆ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಅದನ್ನು ಫಿಲಮ್ ನೋಡಿ ಆಶೀರ್ವಾದ ಮಾಡಬೇಕು ಅಂತೆಲ್ಲ ಕೇಳ್ಕೊತೀನಿ. ನಮ್ಮ ಥ್ರಿಲ್ಲರ್ ಮಂಜು ಬಗ್ಗೆ ನಾವೇನು ಜಾಸ್ತಿ ಮಾತಾಡೋಂಗಿಲ್ಲ. ಅವರು ಡೈರೆಕ್ಷನ್ ತೊಗೊತೀರಾ, ಫೈಟ್ ತೊಗೊತೀರಾ, ಲಿರಿಕ್ಸ್ ಬರೆಯೋದ್ರೊಳಗೆ ತೊಗೊತೀರಾ, ಒಂದು ಯೂನಿವರ್ಸಿಟಿ ಇದ್ದಂಗೆ ಅವರು ನನ್ನ ಒಟ್ಟಿಗೆ. ಹಾಗಾಗಿ ಈ ಟೀಮ್ಗೆಲ್ಲ ಒಳ್ಳೇದಾಗಲಿ, ದಯವಿಟ್ಟು ಈ ಚಿತ್ರಕ್ಕೆ ಆಶೀರ್ವಾದ ಮಾಡಿದ್ದು ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ರಮೇಶ್ ಕಶ್ಯಪ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಚಿತ್ರದ ನಿರ್ಮಾಪಕರು ಪ್ರಶಾಂತ್ ತಮ್ರಳ್ಳಿ ಮಠ್ ಸರ್ನ ವೇದಿಕೆಗೆ ಬರ್ಮಾಡ್ಕೊಳ್ತಿದ್ದೇನೆ. ಡೆಡ್ಲಿ ಕಿಲ್ಲರ್ ಮಾಸ್ಟರ್ ಇಂತಹದೊಂದು ಕತೆ ಮಾಡಿದಾಗ ಅಭಯ್ ವೀರ್ ಅವರು ನಾಯಕ ನಟ ಅಂತ ಗೊತ್ತಾದಾಗ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೊರಟಿದ್ದು ನಮ್ಮ ಪ್ರಶಾಂತ್ ಸರ್. ಇವತ್ತು ಸಿನಿಮಾ ಎಲ್ಲ ಸಂಪೂರ್ಣ ರೆಡಿಯಾಗಿ ಇನ್ನೇನು ಬಿಡುಗಡೆ ಹೊಸ್ತಿನಲ್ಲಿದೆ. ಎಷ್ಟು ಖುಷಿ ಇದೆ ನಿಮ್ಮ ಸಿನಿಮಾ ಬಗ್ಗೆ? ನಮಸ್ತೆ ಎಲ್ಲರಿಗೂ. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದು ಪ್ರಪ್ರಥಮ ಚಿತ್ರ ನಮ್ಮ ಕೀರ್ತಿ ಸಿಲ್ವರ್ ಸ್ಕ್ರೀನ್ಸ್ ಬ್ಯಾನರ್ನಲ್ಲಿ. ಮಾಸ್ಟರು ಪರಿಚಯ ಆಗಿದ್ದೆ ಅಭಯ್ ವೀರ್ ಅವರಿಂದ. ಅಭಯ್ ವೀರವ್ರದ್ದು ನಮ್ಮದು ಹಳೆ ಗೆಳೆತನ. ಸೊ ಮೊದಲಿಗೆ ಸ್ಟೋರಿ ಹೇಳಿದಾಗೆ
ಅವ್ರ ಸ್ಟೋರಿ ಹೇಳೋ ಸ್ಟೈಲೇ ಆಗಿರುತ್ತೆ, ಪ್ರತಿಯೊಂದರಲ್ಲೂ ರಿದಮ್ ಇರುತ್ತೆ. ವಿಲ್ ನೆವರ್ ಸಿ ವಾಟ್ಸ್ ಗೋಯಿಂಗ್ ಟು ಕಮ್ ನೆಕ್ಸ್ಟ್, ಯಾವಾಗಲೂ ಸಸ್ಪೆನ್ಸ್ ಇರುತ್ತೆ. ನೈಸ್ ನರೇಷನ್ ಮಾಡಿದರು. ಸೊ ಮೊದಲನೇ ಚಿತ್ರ ಮಾಡೋಣ ಮಾಸ್ಟರ್ಜಿ ಅಂತಂದ್ವಿ, ಹಾಗೆ ಚೆನ್ನಾಗಿ ಮುಗಿಸ್ಕೊಟ್ರು. ಈ ಚಿತ್ರದಲ್ಲಿ ನಾವು ಮಾಡಿದ್ದು ಒಂದೇ ಉದ್ದೇಶ ಅಂದರೆ ಕಲಿಯಾಕಬೇಕಾಗಿತ್ತು, ಹೋಗಿ ಸ್ಕೂಲ್ ಹಚ್ಚು ಬರಲಿ ಮಾಸ್ಟರ್ ಹತ್ರ ಬಂದು ಕಲ್ತಿದ್ದೇನೆ ಫಿಲ್ಮ್ನ. ಸೊ ಪ್ರೊಡಕ್ಷನ್ ಲೈನ್ ಕಲ್ತಿದ್ದೇನೆ. ಆಲ್ ದ ಥಿಂಗ್ಸ್ ಹ್ಯಾವ್ ಕಮ್ ಅಪ್ ಇನ್ ನೈಸ್ ವೇ. ಸೊ ಎಲ್ಲರೂ ತಾವು ಈ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿರಿ ಅಂಥೇಳಿ ಬೇಡ್ಕೊತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ಆಲ್ ದಿ ವೆರಿ ಬೆಸ್ಟ್ ತಮಗೆ. ಸೊ ಚಿತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನಮ್ಮ ಮಾಸ್ಟರ್ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಚಿತ್ರದ ಕತೆ, ಸಂಭಾಷಣೆ, ನಿರ್ದೇಶನ ಹಾಗೂ ಸ್ಟಂಟ್ ಕೊರಿಯೋಗ್ರಫಿ ಎಲ್ಲದೂ ಕೂಡ ಡಾಕ್ಟರ್ ಥ್ರಿಲ್ಲರ್ ಮಂಜು ಸರ್. ಏನು ಹೇಳ್ತೀರಿ ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಸ್ವಲ್ಪ ಜಾಸ್ತಿನೇ ತಡ ಆಯಿತು. ಎಲ್ಲ ತುಂಬ ಪೇಷನ್ಸಿಂದ ಕೂತಿದ್ರಿ. ನಮ್ಮ ಸಹೋದ್ಯೋಗಿಗಳಿರ್ಬೋದು, ನಮ್ಮ ಬಂಧು ಮಿತ್ರರು, ನಮ್ಮ ಸ್ನೇಹಿತರು ಹಾಗೂ ಮೀಡಿಯಾದವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಪ್ರಥಮವಾಗಿ ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನಮ್ಮ ರಾಗಿಣಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಡೀ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ. ಮತ್ತು ನನ್ನ ಒಂದು ಕರೆನ ಹೋಗ್ಬಿಟ್ಟು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಸ್ನೇಹಿತರಾದ ರಮೇಶ್ ಕಶ್ಯಪ್ ಅವರು, ವಿಕ್ಟ್ರಿ ವಾಸ್ ಅವರು, ರವಿಚೇತನ್ ಅವರು ಹಾಗೂ ಸಂಜು, ಬಚ್ಚನ್, ಅರುಣ್ ಮತ್ತು ಹಲವಾರು ನನ್ನ ಮಿತ್ರರು ನಾನು ಈ ಥರ ಕಾರ್ಯಕ್ರಮಕ್ಕೆ ಕರೆದ ತಕ್ಷಣ ಬಂದಿದ್ದಾರೆ. ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಡೆಡ್ಲಿ ಕಿಲ್ಲರ್. ಸೊ ಡೆಡ್ಲಿ ಕಿಲ್ಲರ್ ಆ್ಯಕ್ಚುಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕತೆ. ಈ ಒಂದು ಕತೆನ ನಾನು ನಮ್ಮ ಪ್ರಶಾಂತ್ ಅವ್ರಿಗೆ ಫಸ್ಟ್ ಅಭಯ್ ಅವ್ರಿಗೆ ಒಂದು ಲೈನ್ ಹೇಳಿದೆ, ಭಾಳ ಖುಷಿ ಆಗೋಯ್ತು ಅಭಯ್ ಅವ್ರಿಗೆ. ಸೊ ಪ್ರಶಾಂತ್ ಅವರು ಅವರಿಬ್ಬರು ಬಂದಾಗ ಪ್ರೊಡ್ಯೂಸರ್ ರೆಡಿ ಅಂತ ಹೇಳ್ಬಿಟ್ಟು ಅವರು ಬಂದಾಗ ಕತೆ ನೆರೇಟ್ ಮಾಡಿದಾಗ ಭಾಳ ಖುಷಿ ಆಯ್ತು ಅವ್ರಿಗೆ. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ನೆರೇಷನು, ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜನ ನೋಡಿದಾಗ ಒಳಗಡೆ ಬಂದು ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದಾಗ ನೆಕ್ಸ್ಟ್ ಏನು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಇಂಟ್ರೆಸ್ಟ್ ಇರುತ್ತೆ, ಒಂದು ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಒಂದು ಟೆಂಪೋ ಇರುತ್ತೆ, ಸ್ಪೀಡ್ ಟೆಂಪೋ ಇರುತ್ತೆ, ಎಲ್ಲೂ ಲ್ಯಾಗ್ ಇರಲ್ಲ. ನಿಮಗೆ ಈ ಟೋಟಲ್ ಸಿನಿಮಾ ಬಂದು ಕೂತ್ಕೊಂಡಾಗ 2 hours 16-18 minutes ಇದೆ. ಅಷ್ಟು ಲೆಂತನ್ನ ನೀವು ಫಾಸ್ಟಾಗಿ ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ ಆಡಿಯನ್ಸ್ಗೆ. ಆ ರೀತಿಯಾದಂಥ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಭಯ್ ವೀರ್ ನನ್ನ ಆತ್ಮೀಯರು, ಅವರ ಒಂದು ಫಸ್ಟ್ ಸಿನಿಮಾ ಸನಿಹ ಅಂತ, ಅದಕ್ಕೆ ನಾನೇ ಆ್ಯಕ್ಷನ್ ಕೊರಿಯೋಗ್ರಾಫರ್ ಆಗಿದ್ದೆ. ಅಲ್ಲಿಂದ ನಂದು ಅವ್ರದ್ದು ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅಭಯ್ ಇವ್ರು ಆ್ಯಕ್ಚುಲಿ ಒಂದು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟು. ಇಷ್ಟೊತ್ತಿಗಾಗಲೇ ನನ್ನ ಮೈಂಡ್ಗೆ ಅನಿಸುತ್ತೆ ಅಭಯ್ ಇವ್ರು ಇಷ್ಟೊತ್ತಿಗಾಗಲೇ ಒಂದು ಸ್ಟಾರ್ ಲೆವೆಲ್ ಇರಬೇಕಾಗಿತ್ತು. ಆದರೂ ಎಲ್ಲದಕ್ಕೂ ಟೈಮ್ ಬರುತ್ತೆ. ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ಅವ್ರು ಗ್ಯಾರಂಟಿ ಒಂದು ಒಳ್ಳೆ ಸ್ಟಾರ್ ಆಗ್ತಾರೆ. ಆ ಒಂದು ಭರವಸೆ ಇದೇ ಚಿತ್ರದ ಮುಖಾಂತರ ಆಗಲಿ ಅಂತ ನನ್ನ ಒಂದು ಆಸೆ. ಅದೇ ರೀತಿ ನಮ್ಮ ಪ್ರಶಾಂತ್ ಅವ್ರಿಗೂ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಅವ್ರಿಗೂ ಒಂದು ಹೆಸರು ಬರಲಿ. ಆ್ಯಸ್ ಎ ಪ್ರೊಡ್ಯೂಸರ್ ಒಂದು ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರು ನಿಲ್ಲಬೇಕು ಅನ್ನೋದು ನನಗೊಂದು ತುಂಬಾ ಒಂದು ಆಸೆ ಇದೆ. ಅದೇ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಈ ಚಿತ್ರದ ನಾಯಕಿ ನಿವೀಕ್ಷಾ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ನಂಗೆ ಸ್ವಲ್ಪ ಡೌಟ್ ಇತ್ತು, ನಿಜವಾಗ್ಲೂ ಇವ್ರು ಪರ್ಫಾರ್ಮ್ ಮಾಡ್ತಾರಾ ಅಂತ. ಒಂದು ಸಣ್ಣ ಬಿಟ್ಟು ನಾವು ಟ್ರಯಲ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು, ಆ ಒಂದು ತೋರಿಸಿದ್ರು ಅವ್ರ ಟ್ಯಾಲೆಂಟ್ ಏನೋ ಅಂತ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾ ಕತೆ ಹೇಳ್ಕೊಂಡು ಹೋದರೆ ಡೆಫಿನೆಟ್ಲಿ ಅದು ಕೆಲವು ಟ್ವಿಸ್ಟ್ಗಳನ್ನ ಓಪನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಜಾಸ್ತಿ ಕತೆ ನಾವು ರಿವೀಲ್ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಅದ್ಭುತವಾದಂಥ ಒಂದು ನೆರೇಷನು. ಇನ್ನೊಂದು ಹೈಲೈಟ್ ಏನಂದರೆ ಈ ಸಿನಿಮಾದು ಫೋಟೋಗ್ರಫಿ. ನಮ್ಮ ಮಲ್ಲಿಕಾರ್ಜುನ್ ಅವರು ಭಾಳನೇ ಕೋಆಪ್ರೇಟ್ ಮಾಡಿ, ಆ್ಯಕ್ಚುಲಿ ನಂದು ಸ್ವಲ್ಪ ಅವ್ರು ಕಾಟ ಕೊಟ್ಟಿದ್ದೀನಿ ತುಂಬಾ. ಅದನ್ನು ತಳ್ಕೊಂಡು, ಯಾಕಂದ್ರೆ ಮಾರ್ನಿಂಗ್ ನಾನು ಬೇಗ ಸ್ಟಾರ್ಟ್ ಮಾಡಬೇಕು ಶೂಟಿಂಗ್. ಯಾವಾಗಲೂ ನನ್ನದೊಂದು ರೂಢಿ ನನಗೆ. ಅರ್ಲಿ ಮಾರ್ನಿಂಗ್ 7:30, 8 ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ತಕ್ಕಂಗೆ ಅವರು ಎಲ್ಲ ರೆಡಿ ಮಾಡ್ಕೊಂಡು ಬರೋರು. ಲೈಟಿಂಗ್ ನಾನು ಈ ಥರ ಬೇಕು ಲೈಟಿಂಗ್ ಅಂದಾಗ ಅದಕ್ಕೆ ನಾನು ಇಮೇಜ್ಗೆ ತಕ್ಕಂಗೆ ಅವರು ಅಲ್ಲಿ ಸ್ಪಾಟಲ್ಲಿ ಕ್ರಿಯೇಟ್ ಮಾಡಿದ್ರು. ಭಾಳ ಅದ್ಭುತವಾದಂಥ ಒಂದು ಕೆಲಸ ಮಾಡಿದ್ದಾರೆ ಮಲ್ಲಿಕಾರ್ಜುನ್. ಅದೇ ರೀತಿ ವಿನು ಮನಸ್ಸು ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದರೆ. ಸಾಂಗ್ಸ್ ಕೂಡ ತುಂಬ ಸೂಪರಾಗಿ ಬಂದಿದೆ, ಫಾಸ್ಟಾಗಿದೆ. ನಮ್ಮ
ನ್ಯಾರೇಷನ್ ತಕ್ಕಂಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ, ಭಾಳನೇ ಚೆನ್ನಾಗಿ ಟೈಟಲ್ ಟ್ರ್ಯಾಕ್ ಕೂಡ ಅದ್ಭುತವಾಗಿದೆ. ಹೀಗೆ ಒಂದೊಂದು ಪ್ಲಸ್ ಆಗ್ತಾ ಹೋಯ್ತು. ಎಡಿಟರ್ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಓವರಾಲ್ ಒಂದು ಟೀಮ್ ವರ್ಕ್. ಡೆಡ್ಲಿ ಕಿಲ್ಲರ್ ಡೆಫಿನೆಟ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಈ ಚಿತ್ರನ ನಮ್ಮ ಕನ್ನಡ ಆಡಿಯನ್ಸು ನೋಡಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಇಡೀ ತಂಡಕ್ಕೆ ನಿಮ್ಮ ಕೋಪರೇಷನ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಆಶೀರ್ವಾದ ಡೆಡ್ಲಿ ಕಿಲ್ಲರ್ ಮೇಲೆ ಇರಲಿ ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಹಾಂ ಹೌದಾ, ಲಿರಿಕ್ಸ್ ನಾನೇ ಬರೆದಿರೋ ಸರ್. 3 ಹಾಡು ಲಿರಿಕ್ಸ್ ನಾನೇ ಬರೆದಿದ್ದೀನಿ. ಆ್ಯಕ್ಚುಲಿ ಸಾಂಗ್ಸ್ ಬರೀಬೇಕು. ನಾನು ಸಾಂಗ್ಸ್ ಬರೀಕ್ಕೆ ಕೂತ್ಕೊಂಡೆ ಮನೆಯಲ್ಲಿ. ಲಿರಿಕ್ಸ್ ಬರೀಬೇಕಾದ್ರೆ ಯಾರೋ ಒಬ್ಬರು ನನ್ನ ಮೈಂಡಲ್ಲಿ ಅನ್ಕೊಬೇಕಲ್ಲ. ಈಗ ಹೀರೋ ಮೈಂಡಲ್ಲಿ ಹೀರೋಯಿನ್ ಇದ್ದಾರೆ, ನನ್ನ ಮೈಂಡಲ್ಲಿ ಯಾರು ಅಂದಾಗ ನನ್ನ ವೈಫ್ ಅವರು ಓಡಾಡ್ತಾಯಿದ್ರು. ಅವ್ರು ಅವತ್ತು ಹಬ್ಬ, ಬೇರೆ ಹಬ್ಬ, ಒಳ್ಳೆ ಸೀರೆ. ನಮ್ಮ ನೋಡಿ ಇವತ್ತು ರಾಗಿಣಿಯವರು ಸೀರೆ ಉಟ್ಕೊಂಡು ಬಂದಿದ್ದಾರಲ್ಲ, ಇದೇ ರೀತಿ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಹೂವು ಮಾಡ್ಕೊಂಡು ನಿಜವಾಗ್ಲೂ ಓಡಾಡ್ತಾಯಿದ್ರು. ನಾನು ಅವ್ರು ನೋಡಿಕೊಂಡೇ ಆ ಸಾಂಗ್ ಬರೆದೆ. ಫುಲ್ ಒಂದು ಅವ್ರು ಪೂಜೆ ಮಾಡೋದು, ಆಮೇಲೆ ಅವ್ರು ಓಡಾಡ್ತಾ ಇರೋದು, ತುಳಸಿ ಹತ್ರ ಪೂಜೆ ಮಾಡೋದು, ಇದೆಲ್ಲ ಅವ್ರು ನೋಡಿಕೊಂಡು ಒಂದು ಪಲ್ಲವಿ ಮಾತ್ರ ಬರೆದ್ಬಿಟ್ಟೆ. ಅದಾದ್ಮೇಲೆ ಅವ್ರಿಗೆ ನಾನು ಹೇಳಿದೆ, ಈ ಪಲ್ಲವಿ ನೋಡು, ಈಗ ನಮ್ಮ ಡೆಡ್ಲಿ ಕಿಲ್ಲರ್ ಅಂತ ತೋರಿಸೋಕ್ಕೆ ಅವ್ರಿಗೆ ಹೇಳಿದೆ. ಏನು ಹೇಳ್ತೀವಿ ಅಂದರು. ಅವ್ರು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದೇ ಇಲ್ಲ. ನಂದು ಪ್ಲಸ್ ಪಾಯಿಂಟ್ ಅವ್ರು ಹೇಳೋದೇ ಇಲ್ಲ, ಬರೀ ಮೈನಸ್ ಪಾಯಿಂಟೇ ಯಾವಾಗಲೂ ಹೇಳ್ತಾರೆ. ಆವತ್ತು ನನಗೇನು ಲಕ್ಕ ಏನೋ ಗೊತ್ತಿಲ್ಲ, ನಾನು ಈ ಹಾಡು ಪಲ್ಲವಿ ಓದಿದಾಗ ಹೌದು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಯಾರನ್ನ ಮೈಂಡಲ್ಲಿ ಇಟ್ಕೊಂಡು ಬರೆದ್ರಿ ಅಂದರು. ನಿನ್ನೆ ಅಂದೆ, ಫುಲ್ಲು ಶಾಕ್ ಅವರು. ಸೊ ಆ ರೀತಿ ಎಕ್ಸ್ಪೀರಿಯೆನ್ಸು. ಆಮೇಲೆ ಇನ್ನೊಂದು ಸಾಂಗ್ ಬರೆದಾಗ ವಿನು ಮನಸ್ಸು ಆಲ್ರೆಡಿ ರೆಕಾರ್ಡಿಂಗ್ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಅದೆಲ್ಲ ಕಂಪೋಸಿಂಗ್ ಮಾಡ್ತಾಯಿದ್ದಾರೆ. ನಾನು ಲಿರಿಕ್ಸ್ ಕಳಿಸ್ಬೇಕಾಗಿತ್ತು. ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ದಾರಿಯಲ್ಲಿ ಇಲ್ಲಿ ಅಣ್ಣವ್ರ ಸಮಾಧಿ ಮುಂದೆ ಹಂಗೆ ಹೋಗ್ತಾಯಿದ್ದೆ. ಪಲ್ಲವಿ ಬರೆದಿದ್ದೆ, ಚರಣ ಬರೆದಿರಲಿಲ್ಲ. ಅದೇ ದೆವ್ವದ ಹಾಡು. ಮಾಸ್ಟರ್ ಇನ್ನೂ ಕಳಿಸಿಲ್ಲ ಲಿರಿಕ್ ಅಂದರು. ಏನಪ್ಪ ಮಾಡೋದಂದ್ರೆ ಕೂತು ಯೋಚನೆ ಮಾಡ್ತಾಯಿದ್ದೆ, ಒಂದು ಮೈಂಡಿಗೆ ಬರ್ತಾಯಿಲ್ಲ. ಏನು ಮಾಡಲಿ ಅಂತ ನೋಡಿದ್ರೆ ಇಂಗ್ಲೀಷಲ್ಲೆಲ್ಲ ಬರ್ತೈತೆ. ಇಂಗ್ಲೀಷ್ ಲೆಟರ್ಸ್ ಬರ್ತಾಯಿದೆ. ಇಂಗ್ಲೀಷಲ್ಲಿ ಬರೆದ್ಬಿಟ್ಟೆ. ಒಂದು 2 ಪಲ್ಲವಿನೂ 2 ಲೈನ್ ಇಂಗ್ಲೀಷ್ ಬರೆದ್ಬಿಟ್ಟೆ. ಅದು ತುಂಬ ಚೆನ್ನಾಗಿ ಸೆಟ್ ಆಗೋಯ್ತು ಸಾಂಗಿಗೆ. ದೆವ್ವ ಅಲ್ವಾ, ಅದಕ್ಕೆಲ್ಲ ಭಾಷೆನೂ ಗೊತ್ತು ಅನ್ನೋ ಫೀಲಿಂಗಲ್ಲಿ ಬರೆದ್ಬಿಟ್ಟೆ. ಸೊ ಆ ರೀತಿ ಇಂಗ್ಲೀಷ್ ಲಿರಿಕ್ಕು ಸೇರ್ಕೊಂಡ್ಬಿಡ್ತು ದೆವ್ವಕ್ಕೆ ಸಾಂಗ್ ಮಾತ್ರ. ಈ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾ ಆಗಬೇಕು ಡೆಡ್ಲಿ ಕಿಲ್ಲರ್. ಡೆಫಿನೆಟ್ಲಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಲಿ. ನಮ್ಮ ಕನ್ನಡ ಜನತೆ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ರಾಗಿಣಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. 8 ಫೈಟ್ ಇತ್ತು ಸರ್. 8ರಲ್ಲಿ 6 ಫೈಟ್ಸ್ ಇದೆ, ಮೇಜರು 2 ಕಿಲ್ಲಿಂಗ್. ಹಾಂ ಹಾಂ ಅದೇ ಅದು ಸ್ವಲ್ಪ ಅದು ಸಸ್ಪೆನ್ಸು. ಅದು ಹೇಳಿದ್ರೆ ಸ್ವಲ್ಪ ಕತೆ ರಿವೀಲ್ ಆಗುತ್ತೆ. ಯಾಕಂದರೆ ಕತೆನೇ ಬಿಗಿನಿಂಗಿಂದ ಇಂಟ್ರೋಲ್ವರೆಗೂ ತುಂಬ ಸಸ್ಪೆನ್ಸ್ ಇದೆ. ಆ ದೆವ್ವದ್ದು ಹೇಳ್ಬಿಟ್ರೆ ಆ ಕ್ಯಾರೆಟ್ ರಿವೀಲ್ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇಲ್ಲ. ನಾನೊಂದು ಲೈನು ಹೇಳಿದೆ. ಲೈನ್ ಏನಂದರೆ, ಒಂದು 6 ಜನ ಗ್ಯಾಂಗ್ಸ್ಟರ್ಸು ಕಾಡಲ್ಲಿ ತಪ್ಪಿಸ್ಕೊತಾರೆ, ಅವ್ರನ್ನ ಹೆಂಗೆ ಹಿಡಿತಾನೆ ಹೀರೋ ಅನ್ನೋದೇ ಕತೆ. ಸೊ ಅದೇ ಕತೆ, ಇದು ಥ್ರೆಡ್. ಸೊ ಆ ಥರ ಏನು ಅಯ್ಯೋ ಗ್ಯಾಪು ಏನಂದರೆ, ಸ್ವಲ್ಪ ಮಾಡಿದ್ರೆ ಸೂಪರ್ ಸಿನಿಮಾಗಳು ಮಾಡ್ಬೇಕು ಸರ್. ಇಮೇಲೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಆಲ್ರೆಡಿ ಒಂದು 4 ಸಬ್ಜೆಕ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊರೋನಾ ಟೈಮಲ್ಲಿ ಬೇರೆ ಕೆಲಸ ಇರಲಿಲ್ವಲ್ಲ, ಕೊರೋನಾ ಬಂದಾಗ 4 ಸಬ್ಜೆಕ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಇದು ಲಾಸ್ಟ್ ಸಬ್ಜೆಕ್ಟ್. ಕೊರೋನಾ ಟೈಮಲ್ಲಿ ಲಾಸ್ಟ್ ಸಬ್ಜೆಕ್ಟ್ ಮಾಡಿ, ಇದಕ್ಕೆ ಮುಂಚೆ ಇನ್ನೂ 3 ಸಬ್ಜೆಕ್ಟ್ ರೆಡಿ ಇದೆ. ಸೊ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಗ್ಯಾಪ್ ತೊಗೊಂಡೆ ಅಷ್ಟೇ. ಆಮೇಲೆ ಫೈಟ್ ಮಾಸ್ಟಾಗೂ ಫುಲ್ ಸ್ವಲ್ಪ ಬ್ಯುಸಿ ಇದ್ದೆ, ಆರ್ಟಿಸ್ಟಾಗೂ ಮಾಡ್ತಾಯಿದ್ದೆ. ಮಾಡಿದ್ರೆ ಸೂಪರ್ ಮಾಡಬೇಕಲ್ಲ ಸರ್ ಸಿನಿಮಾಗಳು, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಎಲ್ಲ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗ್ಬೇಕು. ಡೆಫಿನೆಟ್ಲಿ ಇನ್ನೊಂದು ಸರಿ ಇಂಡಸ್ಟ್ರಿ ಇಡೀ ಸೌತ್ ಇಂಡಿಯಾ ಟರ್ನ್ ಆಗಬೇಕು, ಆ ಥರ ಸಿನಿಮಾಗಳು ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲ, ಒಂದು ಲೆವೆಲ್ಗೆ ಮಾಡ್ತಾಯಿದ್ದೀನಿ ಸರ್. ಆರ್ಟಿಸ್ಟಾಗಿ ಒಂದು 4-5 ಪಿಕ್ಚರ್ ಮಾಡಿದೆ. ಈಗ ಆಲ್ರೆಡಿ ಇನ್ನೊಂದು 2 ಪಿಕ್ಚರ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಫೈಟ್ ಮಾಸ್ಟಾಗಿ ಒಂದು 5-6 ಪಿಕ್ಚರ್ ಇದೆ. ಡೈರೆಕ್ಷನು ಒಂದು 2 ಮೂವಿ ಪ್ಲ್ಯಾನಿಂಗಲ್ಲಿದೆ, 1 ಮೂವಿ ಮೂಮೆಂಟಲ್ಲಿದೆ. ಸೊ ಇದು ರಿಲೀಸ್ ಶಾರ್ಟ್ಲಿ ಪ್ಲ್ಯಾನ್ ಮಾಡ್ತೀವಿ ಸರ್. ಆದಷ್ಟು ಬೇಗ ರಿಲೀಸ್ ಪ್ಲ್ಯಾನ್ ಮಾಡ್ತೀವಿ. ಥಿಯೇಟ್ರ್ಗಳೆಲ್ಲ ನೋಡಿಕೊಂಡು ಏರಿಯಾಗಳು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ಬಿಟ್ಟು ಈ ವೀಕಲ್ಲಿ ಗೊತ್ತಾಗುತ್ತೆ ಸರ್ ಯಾವಾಗ ರಿಲೀಸ್ ಅಂತ. ಯಾರಿಗೆ? ರಾಗಿಣಿ ಅವ್ರಿಗ. ಇನ್ನೊಂದೇನು ಅಂತೆ, ರಾಗಿಣಿ ಅವ್ರ ಫಸ್ಟ್ ಸಿನಿಮಾ ನಾನೇ ಫೈಟ್ ಮಾಸ್ಟ್ರು, ವೀರ ಮದಕರಿಗೆ ನಾನೇ ಫೈಟ್ ಮಾಸ್ಟ್ರು. ಸೊ ಅವರು
ಹೌದು, ನಾನು ಹೀರೋ ಜೊತೆ ಮಾಡಿದ್ದೀನಿ. ಆ್ಯಕ್ಚುಲಿ ಇವ್ರನ್ನ ಕಾಪಾಡೋದೇ ಹೀರೋ. ಸೊ ಇವರು ರನ್ನಿಂಗ್ ಓಡ್ತಾ ಇರ್ತಾರೆ, ಇವ್ರು ಮತ್ತು ಒಂದು ಮಗು ಇರುತ್ತೆ. ತುಂಬ ಬಾದಾಮಿ ಎಲ್ಲ ಮಾಡಿದ್ದು, ಒಳ್ಳೆ ಬ್ಲಾಗ್ಸ್. ರಾಗಿಣಿಯವರು ಅವಲೇ ತುಂಬ ಶಾರ್ಪ್ ಆಗಿದ್ದರು. 100% ಅವ್ರಿಗೆ ಅಂತ ಒಂದು ಸಬ್ಜೆಕ್ಟು ಮಾಡ್ತೀನಿ, ಇನ್ನೂ ಮಾಡಿಲ್ಲ, ಮಾಡ್ತೀನಿ. ಮೇಡಮ್ ಓಕೆ ಅಂದರೆ ಮಾಡ್ತೀನಿ, ಏನು ಅದರಲ್ಲೇನು. ಮಾಸ್ಟರ್ ಮಾಡಿ ನನಗೋಸ್ಕರ ಒಂದು ಸಬ್ಜೆಕ್ಟ್ ಅಂದರೆ ಈಗಲೇ ಇನ್ನೊಂದು ತಿಂಗಳಲ್ಲಿ ಕೊಡೋಣ, ಯಾಕಂದರೆ ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಆಮೇಲೆ ಅವ್ರ ಹೈಟ್ಗೆ ಒಳ್ಳೆ ಸೂಪರ್ ಕಾಪ್ ಸ್ಟೈಲಲ್ಲಿ ಒಂದು ಸಬ್ಜೆಕ್ಟ್ ಮಾಡ್ಬೋದು ಅವ್ರಿಗೆ. ಅಂದರೆ ಯೂನಿಫಾರ್ಮ್ ಹಾಕ್ಬಾರ್ದು, ಒಂದು ಇಂಗ್ಲೀಷ್ ಸ್ಟೈಲಲ್ಲಿ ಬರುತ್ತೆ ಗೊತ್ತಾ, ಆ ಸ್ಟೈಲಲ್ಲಿ ಸಬ್ಜೆಕ್ಟು ಕೊಟ್ಟರೆ ಸೂಪರಾಗಿರುತ್ತೆ. ಆ ಥರ ಸೂಪರಾಗಿ ಹಾಲಿವುಡ್ ಸ್ಟೈಲ್ ಮೂವೀಸ್ ಮಾಡ್ಬೋದು ಅವ್ರಿಗೆ, ತುಂಬ ಚೆನ್ನಾಗಿರುತ್ತೆ ಆ ಥರ. ಸೊ ಡೆಡ್ಲಿ ಕಿಲ್ಲರ್ಗೆ ಎಲ್ಲ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್ ಮೀಡಿಯಾದವರು, ನಮ್ಮ ಪತ್ರಿಕಾ ಮಿತ್ರರು. ಈ ಒಂದು ಚಿತ್ರಕ್ಕೆ ನಿಮ್ಮ ಸಹಕಾರ ಬೇಕು ಖಂಡಿತ. ನನಗೆ ಮೊದಲನೇ ಸಿನಿಮಾಯಿಂದ ಇಲ್ಲಿವರೆಗೂ ನನಗೆ ಕರ್ಕೊಂಡು ಬಂದಿದ್ದೀರಾ, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ಇನ್ನು ಮುಂದೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮಾಸ್ಟರ್ ಡಾಕ್ಟರ್ ಥ್ರಿಲ್ಲರ್ ಮಂಜು ಸರ್, ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್ ಟು ಯು ಸರ್. ಥ್ಯಾಂಕ್ ಯು. ಚಿತ್ರದ ಕಲಾವಿದರು ಪುನೀತ್ ಹಾಗೆ ಅವಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಕ್ವಿಕ್ ಆಗಿ ಒಂದು ನಿಮಿಷ. ಆಫ್ಟರ್ ದಿಸ್ ರಾಗಿಣಿ ಮೇಡಮ್ನ ಮಾತಾಡಿಸ್ತೀನಿ. ದಯಮಾಡಿ ಪುನೀತ್ ಆ್ಯಂಡ್ ಅವಿ ಅವರು. ಪುನೀತ್ ಸರ್, ಏನು ಹೇಳ್ತೀರಿ ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ನಮಸ್ತೆ ಎಲ್ಲರಿಗೂ. ಐ ಆಮ್ ಸೋ ಹ್ಯಾಪಿ ಫಾರ್ ಈ ಪಿಕ್ಚರಲ್ಲಿ ಒಂದು ಪಾತ್ರ ಮಂಜು ಮಾಸ್ಟರ್ ಕೊಟ್ಟಿದ್ದಾರೆ. ಸೊ ತುಂಬ ಏನಂದರೆ ಪಾತ್ರ ಹೆಂಗಿರುತ್ತೆ ಅಂದರೆ ಫುಲ್ಲು ಮಾತಾಡಲ್ಲ ಆ ಕ್ಯಾರೆಕ್ಟ್ರು. ಸೊ ಆ ಥರ ಒಂದು ಪಾತ್ರ ಅದು. ಇಟ್ ವಾಸ್ ಫನ್ ಕ್ಯಾರೆಕ್ಟರ್ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ನೈಸ್ ಎಕ್ಸ್ಪೀರಿಯನ್ಸ್. ಯಾಕೆ 2 ಸರಿ ಯಾ ಅಂತಿದ್ದೀರಲ್ಲ? ಇಲ್ಲ. Yeah, ma'am. Thank you so much for being here for this event, ma'am. Ashte, like. Yeah. Thank you. ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಇದು ಇನ್ನೇನು ಹೇಳೋದು, ಲೈಕ್ ಓಕೆ, ಪುನೀತ್ ಅವರೇ ತಮ್ಮ ಪಾತ್ರದ ಬಗ್ಗೆ ಹೇಳಿ ಡೆಡ್ಲಿ ಕಿಲ್ಲರಲ್ಲಿ. ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಂಥರ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪಿಕ್ಚರಲ್ಲಿ. ಥ್ರೂ ಔಟ್ ದ ಮೂವಿ ನಾವೊಂದು 6 ಜನ ಕಿಲ್ಲರ್ಸು ಸ್ವಲ್ಪ ಎಸ್ಕೇಪ್ ಆಗಿರ್ತೀವಿ. ಸರ್ ಸ್ಟೋರಿ ಹೇಳ್ತಿದ್ದಾರೆ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಕ್ಚುಲಿ ಮ್ಯಾಮ್, ಆ್ಯಕ್ಚುಲಿ ನಮ್ಮ ಪಾತ್ರ ಹೇಗೆ ಅಂದರೆ ಮೂಗ. ಹೀಸ್ ಆಯ್ತು, ಆರಾಮಾಗಿ. ನೋಡಿ ಮಾತೇ ಬರಲ್ಲ. ಸೊ ಆ ಥರ ಕ್ಯಾರೆಕ್ಟ್ರದು. ಮಾಸ್ಟರ್ಜಿ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪಾತ್ರ ಮಾಸ್ಟರ್ಜಿ ಅದು. ಥ್ಯಾಂಕ್ ಯು ಪುನೀತ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಅವಿ ಅವರೇ, ಏನು ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ, ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾನಲ್ಲಿ ಪ್ರಸನ್ನ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒನ್ ಆಫ್ ದ ವಿಲನ್. ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟ ಮಂಜು ಮಾಸ್ಟರ್ಗೆ, ನನ್ನ ಸ್ನೇಹಿತ ಅಭಯ್ ವೀರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಆದ ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು. ಇದಕ್ಕಿಂತ ಜಾಸ್ತಿ ಏನೂ ಹೇಳೋಕ್ಕೆ ಬರಲ್ಲ. ಥ್ಯಾಂಕ್ ಯು ಅವಿ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಪುನೀತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಡೆಡ್ಲಿ ಕಿಲ್ಲರ್ ಚಿತ್ರದ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ವೆರಿ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಆಫ್ ನಮ್ಮ ಕನ್ನಡ ಸಿನಿಮಾ ಕ್ಲಾಸಿಕ್ ಕ್ವೀನ್ ರಾಗಿಣಿ ದ್ವಿವೇದಿ ಆನ್ ಸ್ಟೇಜ್ ಪ್ಲೀಸ್. ರಾಗಿಣಿ ಅವರು ಟ್ರೇಲರ್ ನೋಡಿದ್ರಿ, ನೀವು ಬರೋ ತನಕ ಕಾಯ್ತಾ ಇದ್ವಿ ಟ್ರೇಲರ್ ತೋರಿಸ್ಬೇಕಂತ. ಸೊ ಟ್ರೇಲರ್ ಲಾಂಚ್ ಮಾಡಿದ್ರಿ, ಎಷ್ಟು ಖುಷಿ ಆಯಿತು, ಹೇಗೆ ಅನ್ನಿಸ್ತು ಟ್ರೇಲರ್? ಎಲ್ರಿಗೂ ನಮಸ್ಕಾರ. ನಾನು ಹೇಳಿದ ಹಾಗೆ ತುಂಬಾ ಒಂದು ಅದ್ಭುತವಾಗಿರೋದು ಅಂತ ಒಂದು ದಿನ, ಬಿಕಾಸ್ 6 is a very good number for all of us in the film industry ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟು ಸ್ಟಾರ್ಟ್ ವಿತ್. ತುಂಬ ಲಕ್ಕಿ ನಂಬರ್, ಯಾಕಂದರೆ ಈ ನಂಬರಿಂದ ಸಾಕಷ್ಟು ನಾವು ಕಲಾವಿದರು ನಮಗೆ ಲೈಫ್ ಕೂಡ ಬಂದಿದೆ, ಬರ್ತ್ ನಂಬರ್ ಆಗಲಿ, ಬರ್ತ್ ಡೇಟ್ಸ್ ಆಗಲಿ, ರಿಲೀಸ್ ಡೇಟ್ಸ್ ಆಗಲಿ. ಸೊ ಇಟ್ಸ್ ಅ ವೆರಿ ವೆರಿ ಆಸ್ಪಿಷಿಯಸ್ ಡೇ ಇವತ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇವತ್ತು ಒಂದು ಅದ್ಭುತವಾಗಿರೋದು ಟ್ರೇಲರ್ ಡೆಡ್ಲಿ ಕಿಲ್ಲರ್ ನನಗೆ ಒಂದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬ ಖುಷಿ ಆಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ವೆನ್ ಹೊಸ ಇನಿಷಿಯೇಟಿವ್ಸ್, ಹೊಸ ಟ್ರೇಲರ್ಸ್, ಹೊಸ ಫಿಲ್ಮ್ಸ್ ಲಾಂಚ್ ಆಗುತ್ತೆ ಅಂತ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಒಂದು ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಥರದ್ದು ಎಕ್ಸ್ಪೆರಿಮೆಂಟ್ಸ್ ಮತ್ತು ಇನಿಷಿಯೇಟಿವ್ಸ್ ಆಗ್ತಾ ಇರಬೇಕು ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ಐ ವಾಸ್ ಆಲ್ಸೋ ನ್ಯೂ ಕಮರ್ ಒನ್ ಡೇ. And I remember this feeling of, a new film getting launched and a new trailer getting launched. Manju sir, Thriller Manju sir ಹೇಳಿದ ಹಾಗೆ ನನ್ನ ಫಸ್ಟ್ ಸಿನಿಮಾಗೆ ಫೈಟ್ ಮಾಸ್ಟರ್ ಇದ್ದಿದ್ದವರು. ಆ್ಯಂಡ್ ಸೊ ಎಲ್ಲ ಸಿನಿಮಾಗಳಲ್ಲಿ ಅವರು ಹೀರೋಸ್ನ, ನಾನು ಹೀರೋಯಿನ್ ಇದ್ದಾಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅವರು ಹೀರೋಸ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ವೆನ್ ಐ ಬಿಕೇಮ್ ಎನ್ ಆ್ಯಕ್ಷನ್, ಎಲ್ಲರೂ ನೀರು ಕುಡ್ಕೊಳ್ಳಿ ಸ್ವಲ್ಪ, ಎವ್ರಿಬಡಿ ಈಸ್ ಕಾಫಿಂಗ್, ನನಗೆ ಭಯ ಆಗ್ತಿದೆ, ಏನೋ ಮಳೆ ಬರ್ತಿದೆ. ಸೊ the most amazing part and thing is that we never got an opportunity to do a film together, as him being an action master and me being an action actor. So ನಾನು action star, action queen ಸಿನಿಮಾಗಳೆಲ್ಲ ಮಾಡಿದಾಗ, ಆಲ್ ದೀಸ್ ರಾಗ್ನಿ IPS ಆಗಲಿ, ರಣಚಂಡಿ ಆಗಲಿ, I think he was, I think ಯಾವುದೋ ಒಂದು ಸಂದರ್ಭ ಬರಲೇ ಇಲ್ಲ. ಐ ಡೋಂಟ್ ಥಿಂಕ್ ದಟ್ ವಿ ವರ್ಕ್ಡ್ ಟುಗೆದರ್. ಆ್ಯಂಡ್ ನನ್ನ ಪ್ರಕಾರ ಏನೋ ಒಂದು ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು ಅಂದರೆ ಒಂದು ಸಂದರ್ಭ ಬರಬೇಕು. ಆ್ಯಂಡ್ ಬರಲಿ ಆದಷ್ಟು ಬೇಗ ಸರ್. ಬಟ್ ಆದರೂ ನಿಮ್ಮ ಪಿಕ್ಚರ್ ಡೈರೆಕ್ಷನಲ್ಲಿ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀನಿ, ಅದ್ಭುತವಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಯು. ಅವ್ರು ಯಾವತ್ತೂ ಏನಾದರೂ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೀ ಈಸ್ ಒನ್ ಆಫ್ ದ, ಐ ಥಿಂಕ್ one of the only fight masters directors who has a face, like who is really popular in terms of people know the face of Thriller Manju. ಯಾಕಂದರೆ a lot of technicians ನಮ್ಮ ಸಿನಿಮಾದಲ್ಲಿ ಏನಾಗುತ್ತೆ, ಹಿಂದೆ ಎಲ್ಲಿ ವರ್ಕ್ ಮಾಡಿರ್ತಾರಲ್ಲ, ಸಿನಿಮಾಟೋಗ್ರಾಫರ್ಸ್ ಆಗಲಿ, ಫೈಟ್ ಮಾಸ್ಟರ್ಸ್ ಆಗಲಿ, ಫೈಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಅವ್ರಿಗೆಲ್ಲ ದೇ ಡು ನಾಟ್ ಹ್ಯಾವ್ ಲೈಕ್ ಅ ಪ್ರಾಪರ್ ಐಡೆಂಟಿಟಿ ಇನ್ ಟರ್ಮ್ಸ್ ಆಫ್ ಅ ಫೇಸ್ ಅಂತ ಹೇಳ್ಬೋದು, ವಿಚ್ ಇಸ್ ಅನ್ ಅನ್ಫಾರ್ಚುನೇಟ್ ಥಿಂಗ್. ಐ ಥಿಂಕ್ ದೇ ಆರ್ ದ ಪೀಪಲ್ ಹೂ ರಿಯಲಿ ಡಿಸರ್ವ್ ಇಟ್ ಅಂತ ನನಗನ್ಸುತ್ತೆ. ಒಬ್ಬ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ ಆಗಿ ನಾವು ಸಿನಿಮಾ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ಕೋತೀವಿ, ಅದೇ ರೀತಿಯಲ್ಲಿ ಡೈರೆಕ್ಟರು ಕಾಣಿಸ್ಕೋಬೇಕು, ಸಿನಿಮಾಟೋಗ್ರಾಫರ್ಸು ಕಾಣಿಸ್ಕೋಬೇಕು. ಯಾಕಂದರೆ ಸ್ಟೋರಿ ರೈಟರ್ಸ್ ಕಾಣಿಸ್ಕೋಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಕಾಣಿಸ್ಕೋಬೇಕು. ಯಾಕಂದರೆ ಅವರಿಂದನೇ ನಾವು ಅಷ್ಟು ಚೆನ್ನಾಗಿ ಕಾಣ್ತೀವಿ, ಅವರಿಂದನೇ ನಾವು ಏನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಅಂದರೆ ಐ ಫೀಲ್ ಲೈಕ್ ದೇ ಶುಡ್ ಗೆಟ್ ಮೋರ್ ರೆಕಗ್ನಿಷನ್ ಅಂತ ನನಗನ್ಸುತ್ತೆ. ಬಟ್ ಆದರೂ ಇವತ್ತು ಒಳ್ಳೆ ಸಂದರ್ಭ. ಆ್ಯಂಡ್ ಐ ವಾಂಟ್ ಟು ವಿಶ್ ಅಭಯ್ ಆಲ್ ದಿ ಬೆಸ್ಟ್. ಅಭಯ್ ಈಸ್ ಒನ್ ಆಫ್ ದ ಮೋಸ್ಟ್ genuine hardworking people that I have met in my life. and ಎಲ್ಲರೂ ಗೊತ್ತಿರೋ ಹಾಗೆ ನಾನು ತುಂಬ ಜೆನ್ವಿನ್ ಆಗಿರೋರನ್ನ, ರಿಯಲ್ ಆಗಿರೋರನ್ನ, ಯಾವುದೋ ಫಿಲ್ಟರ್ ಇಲ್ಲದೆ ಇರೋರ ಜೊತೆ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಫೀಲ್ ಐವ್ ನೋನ್ ಯು ಫಾರ್ ಅಬೌಟ್ 3-4 years now. ಆ್ಯಂಡ್ ನನ್ನ ಕಷ್ಟ ಸಮಯದಲ್ಲಿ ಕೂಡ ನನ್ನ ಫ್ಯಾಮಿಲಿಯಾಗಿ ನಿಂತಿರೋರು ಒನ್ ಆಫ್ ದ ವೆರಿ ಫ್ಯೂ ಪೀಪಲ್ ವಾಸ್ ಅಭಯ್. ಸೊ ಐ ಹ್ಯಾವ್ ಅ ವೆರಿ ವೆರಿ ಸ್ಪೆಷಲ್, ವೆರಿ ಹೈ ರಿಗಾರ್ಡ್ ಫಾರ್ ಹಿಮ್. ಆ್ಯಂಡ್ ನೀವು ಟ್ರೇಲರ್ ನೋಡಿದ್ದೀರಾ, ಈ ಸಿನಿಮಾ ನಾನು ನೋಡಿದ್ದೀನಿ, ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಆ್ಯಂಡ್ ಯಾವುದೋ ಒಂದು ಹೊಸ ಪ್ರಯತ್ನ ಪಟ್ಟಾಗ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನು ನಾವು ಎಂಕರೇಜ್ ಮಾಡಬೇಕು. ಯಾರೂ ದೊಡ್ಡವರಿಲ್ಲ, ಯಾರೂ ಚಿಕ್ಕವರಿಲ್ಲ, ಎಲ್ಲರೂ ಸಮಯನೇ, ಎಲ್ಲರೂ ಕ್ಷಮಾನೇ, ಎಲ್ರದ್ದು ಒಂದು ಎಫರ್ಟ್ ಅವ್ರು ಏನು ಹಾಕ್ತಾರಲ್ಲ ಅದನ್ನು ಈಕ್ವಲ್ ರೀತಿಯಾಗಿ ನೋಡಬೇಕು. ಎವ್ರಿಬಡಿ ಶುಡ್ ಬಿ ಏಬಲ್ ಟು ಒಬ್ರೊಬ್ರು ಕೈನ ಜೋಡಿಸ್ಕೊಂಡು ಮುಂದೆ ಹೋದರೆ
ಇಂಡಸ್ಟ್ರಿ ಆಗುತ್ತೆ. ಆ್ಯಂಡ್ ನಾನು ಮುಂದೆ ಹೋಗಬೇಕು, ನೀನು ಹಿಂದೆ ಇರಬೇಕು, ಇಲ್ಲ ನಾನು ದೊಡ್ಡವನು ನೀನು ಚಿಕ್ಕವನು ಅಂತ ಹೇಳ್ಕೊಂಡು ಹೋದರೆ ಇಂಡಸ್ಟ್ರಿ ಇಲ್ಲ. ಸೊ ಐ ಫೀಲ್ ಲೈಕ್ ನಾವೆಲ್ಲರೂ ಜೊತೆಗೆ ಒಂದು ಇಂಡಸ್ಟ್ರಿ ಆಗಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಿ ಮುಂದೆ ಹೋಗಬೇಕು ಅಂತ ನನ್ನ ಆಸೆ, ನನ್ನ ಅಭಿಪ್ರಾಯ. ಆ್ಯಂಡ್ ಟು ದ ರೆಸ್ಟ್ ಆಫ್ ದ ಕಾಸ್ಟ್ ಆ್ಯಂಡ್ ಕ್ರೂ, ಥ್ಯಾಂಕ್ ಯು ಸೋ ಮಚ್. ನನಗೆ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಪ್ರಶಾಂತ್ ಅವರೇ, ಆಲ್ ದ ಬೆಸ್ಟ್ ನಿಮಗೆ. And you're also looking really beautiful in the film. Niveeksha, you're looking very nice. All the very best. And ಎಲ್ರಿಗೂ ತುಂಬ ಧನ್ಯವಾದಗಳು. ಇಷ್ಟು ಮಳೆಯಲ್ಲಿ ಇಷ್ಟು ಕಷ್ಟಪಟ್ಟು ನೀವೆಲ್ಲರೂ ಬಂದಿದ್ದೀರಾ. ಆಲ್ ಮೈ ಮೀಡಿಯಾ ಫ್ರೆಂಡ್ಸ್, ಆಲ್ ದ ಜರ್ನಲಿಸ್ಟ್, ಆಲ್ ದ ಪ್ರೆಸ್ ಪ್ರಿಂಟ್ ಪೀಪಲ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಸಾಕಷ್ಟು ಒಳ್ಳೆ ಟೈಮು ನೋಡಿದ್ದೀವಿ, ಕಷ್ಟ ಸಮಯನೂ ನೋಡಿದ್ದೀವಿ, ಒಳ್ಳೆ ದಿನ, ಸಕ್ಸಸ್ಸಸ್, ಫೇಲಿಯರ್ಸ್ ಎಲ್ಲ ನೋಡಿದ್ದೀವಿ. ಒಬ್ಬ ಆಡಿಯನ್ಸ್ ಆಗಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಮುಂಚೆ ನೀವು ಫಸ್ಟ್ ಸಿನಿಮಾ ಬಂದು ನೋಡಬೇಕು ಅಂತ ಕೇಳ್ಕೊತೀವಿ. ಬಿಕಾಸ್ ಓನ್ಲಿ ವೆನ್ ಯು ವಾಚ್ ಅ ಫಿಲ್ಮ್ ಆ್ಯಂಡ್ ಕಮ್ ಟು ದ ಥಿಯೇಟರ್ಸ್ ಯು ವಿಲ್ ಬಿ ಏಬಲ್ ಟು ಸಿ ವಾಟ್ ಈಸ್ ದಿ ಎಫರ್ಟ್ ಎನಿಬಡಿ ಈಸ್ ಪುಟ್ಟಿಂಗ್. ಸೊ ಎಲ್ಲ ಸಿನಿಮಾಗಳು ನೋಡಿ. ಆ್ಯಂಡ್ ಫಸ್ಟ್ ಸಿನಿಮಾ ಥಿಯೇಟರಲ್ಲಿ ಹೋಗಿ ನೋಡಿ, ಸೊ ದ್ಯಾಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಅನುಭವ ಸಿಗುತ್ತೆ. ಅದಾದಮೇಲೆ ಯು ಶುಡ್ ಬಿ ಏಬಲ್ ಟು ಜಡ್ಜ್ ಅ ಫಿಲ್ಮ್. ನಾವು ಇವಾಗಲೇ ನಮ್ಮ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳೋಕ್ಕೂ ನಾವು ಎಫರ್ಟ್ ಹಾಕ್ತೀವಿ. ಅಫ್ಕೋರ್ಸ್ ನಮಗೆ ನಮ್ಮ ಸಿನಿಮಾಗಳು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ಬಟ್ ನಾವು ಅದಾದಮೇಲೆ ನಿಮ್ಮ ಮೇಲೆ ಬಿಟ್ಟಿರ್ತೀವಿ. ಸೊ ಐ ಥಿಂಕ್ ಆ್ಯಸ್ ಮಚ್ ಆಸ್ ಅನ್ ಆ್ಯಕ್ಟರ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ, ಈವನ್ ದಿ ಆಡಿಯನ್ಸಸ್ ಹ್ಯಾವ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ. And then of course the media plays a really important role. So mattomme thank you so much. Nagnagta iri, stay positive, keep working hard, and God bless you. Thank you for having me. ಥ್ಯಾಂಕ್ ಯು ಸೋ ವೆರಿ ಮಚ್. ದಯಮಾಡಿ ನೀವು ಇಲ್ಲೇ ಇರಬೇಕು, ನಮ್ಮ ರಿಕ್ವೆಸ್ಟ್. ಒಂದು ನಿಮಿಷ ಇಲ್ಲೇ ಇರಿ ಪ್ಲೀಸ್. ನಮ್ಮ ಡೆಡ್ಲಿ ಕಿಲ್ಲರ್ ಚಿತ್ರದ ವತಿಯಿಂದ ಒಂದು ಸಣ್ಣ ಉಡುಗೊರೆ ಇದೆ, ದಯವಿಟ್ಟು ತಾವು ಸ್ವೀಕರಿಸಬೇಕು. ಡೆಡ್ಲಿ ಕಿಲ್ಲರ್ ಟೀಮ್, ನಮ್ಮ ನಿರ್ಮಾಪಕರು. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಮಾತಾಡಿದ್ರಿ, ಎಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಆ್ಯಂಡ್ ಸೋ ಸ್ವೀಟ್ ಆಫ್ ಯು. ಎವ್ರಿ ಟೈಮ್ ನೀವು ಬಂದಾಗ ಒಂದು ಪಾಸಿಟಿವಿಟಿ ಇರುತ್ತೆ, ಆ ನಗು ಇದ್ದೇ ಇರುತ್ತೆ. ಸೊ ನಮ್ಮ ನಾಯಕ ನಟ, ನಿರ್ಮಾಪಕರು, ನಿರ್ದೇಶಕರು ಹಾಗೆ ನಾಯಕಿ ಇವರೆಲ್ಲರ ಪರವಾಗಿ ಒಂದು ಗಿಫ್ಟನ್ನು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್. ಸೊ ಡೆಡ್ಲಿ ಕಿಲ್ಲರ್ ಟ್ರೇಲರ್ ಲಾಂಚ್ ಮಾಡಿರುವಂತಹ ನಮ್ಮ ಕ್ಲಾಸಿಕ್ ಕ್ವೀನ್ ರಾಗಿಣಿ ದ್ವಿವೇದಿ ಅವರಿಗೆ ನಮ್ಮ ಚಿತ್ರತಂಡದ ವತಿಯಿಂದ ಒಂದು ಉಡುಗೊರೆಯನ್ನು ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೀಗೆ ಸಪೋರ್ಟ್ ಇರಲಿ ನಮ್ಮ ಸಿನಿಮಾದ ಮೇಲೆ ಅಂತ ನಾವು ವಿಶ್ ಮಾಡ್ತೀವಿ. ವಾವ್, ಸೋ ಗುಡ್. ಅಲ್ಲ ಅದ್ಲೇ ಹೆಂಗೆ ಅನಿಸುತ್ತೆ. ಸೂಪರ್. ಎಸ್, ಬ್ಯೂಟಿ ಹೋಲ್ಡಿಂಗ್ ಬ್ಯೂಟಿಫುಲ್ ಫೋಟೋ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಾಸು ಸರ್, ಚೇತನ್ ಸರ್, ಒಂದು ಗ್ರೂಪ್ ಪಿಕ್ಚರ್ ಅಂತ ಪ್ಲೀಸ್. ಕಶ್ಯಪ್ ಸರ್ ನೀವು ಬನ್ನಿ, ಒಂದು ಗ್ರೂಪ್ ಪಿಕ್ಚರ್ ರಾಗಿಣಿ ಅವ್ರ ಜೊತೆ. ಸ್ಮೈಲ್.